ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಹಿಂದಿ ಪಾಠ दिल्ली ಇದನ್ನು ನೋಡೋಣ. भारत की राजधानी दिल्ली के विभिन्न स्थानों का परिचय कराना इस पाठ का उद्देश्य है. ಈ ಪಾಠದ ಉದ್ದೇಶ ಏನು ಅಂದರೆ ಭಾರತದ ರಾಜಧಾನಿ ದಿಲ್ಲಿಯ ವಿಭಿನ್ನ ಸ್ಥಾನ ಅಂದರೆ ಬೇರೆ ಬೇರೆ ಸ್ಥಳಗಳ ಪರಿಚಯ ಕರಾನ ಅಂದರೆ ಪರಿಚಯವನ್ನು ಮಾಡುವುದು ಇಸ್ ಪಾಠ ಕಾ ಉದ್ದೇಶ ಹೈ, ಈ ಪಾಠದ ಉದ್ದೇಶವಾಗಿದೆ ಅಂತ. ದಿಲ್ಲಿಯಲ್ಲಿ ನೋಡುವಂಥ ಏನೇನು ಸ್ಥಳಗಳಿವೆ ಅನ್ನೋದರ ಬಗ್ಗೆ ತಿಳಿಸಿಕೊಡುವುದು ಈ ಪಾಠದ ಉದ್ದೇಶ. ಭಾರತ್ ಹಮಾರಾ ದೇಶ ಹೈ, ಭಾರತ ನಮ್ಮ ದೇಶ. ದಿಲ್ಲಿ ಇಸ್ಕಿ ರಾಜಧಾನಿ ಹೈ, ದಿಲ್ಲಿ ಇದರ ರಾಜಧಾನಿಯಾಗಿದೆ. ಇಸ್ ವಿಶಾಲ್ ನಗರ್ ಮೇ ಹಮ್ ಪುರಾನಿ ಔರ್ ನೈ ಸಭ್ಯತಾओं की झलक पा सकते हैं. ಈ ವಿಶಾಲವಾದ ನಗರದಲ್ಲಿ ನಾವು ಪುರಾನಿ ಅಂದರೆ ಹಳೆಯ ಔರ್ ನೈ ಮತ್ತು ಹೊಸ ಸಭ್ಯತಾ ಅಂತಂದರೆ ಸಂಸ್ಕೃತಿಯ ಕಿ ಝಲಕ್ ಪಾ ಸಕ್ತೆ ಹೈ, ನೋಟವನ್ನು ನಾವು ನೋಡಬಹುದು. ಪಾ ಸಕ್ತೆ ಹೈ ತಿಳಿದುಕೊಳ್ಳಬಹುದು. ಮೊದಲನೇದು ನೋಡಿ, ಚಿತ್ರ ಕೊಟ್ಟಿದ್ದಾರೆ. ಲಾಲ್ ಕಿಲ್ಲಾ. दिल्ली का लाल किला बहुत प्रसिद्ध है. ದಿಲ್ಲಿಯ ಕೆಂಪು ಕೋಟೆ ಬಹಳ ಪ್ರಸಿದ್ಧವಾಗಿದೆ. इसके दीवाने आम और दीवाने खास देखने लायक है. ಇದರ ದಿವಾನೆ ಆಮ್ ಮತ್ತು ದಿವಾನೆ ಖಾಸ್ ನೋಡಲು ಅತ್ಯಂತ ಯೋಗ್ಯವಾಗಿವೆ ಅಂತ. ದೇಖನೆ ಲಾಯಕ್ ಹೈ. ದಿವಾನೆ ಆಮ್ ಅಂದರೆ ಏನು? ದಿವಾನೆ ಆಮ್ ಅಂದರೆ ಆಮ್ ದರ್ಬಾರ್, ಆಮ್ ಆದ್ಮಿ ರಾಜಾ ಸೆ ಭೇಂಟ್ ಕರ್ನೆ ಕಿ ಜಗಹ. ಅಂದರೆ ಆಮ್ ಆದ್ಮಿ ಅಂದರೆ ಸಾಮಾನ್ಯ ಮನುಷ್ಯರು ರಾಜನನ್ನು ಭೇಟಿಯಾಗುವಂತಹ ಜಾಗ ಈ ಆಮ್ ದರ್ಬಾರ್. ಅಂದರೆ ಜನಸಾಮಾನ್ಯರು ಕೂಡ ಇಲ್ಲಿ ಬಂದು ರಾಜನನ್ನು ಭೇಟಿಯಾಗ್ಬೋದು. ಅದಕ್ಕೆ ದಿವಾನೆ ಆಮ್ ಅಂತಾರೆ. ದಿವಾನೆ ಖಾಸ್ ಅಂದರೆ ಕೇವಲ ಮಂತ್ರಿಗಳು ಮತ್ತು ರಾಜ್ಯದ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಹ ಸಿಬ್ಬಂದಿಗಳು ಭೇಟಿಯಾಗುವಂತಹ ಸ್ಥಳ ದಿವಾನೆ ಖಾಸ್. ದಿವಾನೆ ಆಮ್ ಮೇ 60 ಸುಂದರ್ ಕಂಬೆ ಹೈ. ದಿವಾನೆ ಆಮ್ ಅನ್ನುವಂಥ ಆ ಹಾಲ್ನಲ್ಲಿ, ಆ ಸಭಾಂಗಣದಲ್ಲಿ 60 ಸುಂದರ ಕಂಬಗಳು ಇವೆ. ಕಂಬೆ ಹೈ ಜೋ ಲಾಲ್ ಪತ್ತರ್ ಸೆ ಬನೆ ಹೈ. ಅವು ಕೆಂಪು ಕಲ್ಲಿನಿಂದ ಮಾಡಲ್ಪಟ್ಟಿವೆ. ದಿವಾನೆ ಖಾಸ್ ಸಂಗಮರ್ಮರ್ ಸೆ ಬನಾ ಹೈ. ದಿವಾನೆ ಖಾಸ್ ಇದು ಸಂಗಮರಿ ಕಲ್ಲು ಅಂತೇವೆ ನಾವು, ಬಿಳಿಯ ಕಲ್ಲು ಇರ್ತದೆ ನಿಮ್ಗೆ, ಸಂಗಮರಿ ಶಿಲೆ ಅಂತ, ಅದರಿಂದ ದಿವಾನೆ ಖಾಸ್ ಮಾಡಲ್ಪಟ್ಟಿದೆ. ಇಸ್ಕಿ ಭೀತರಿ ದಿವಾರೋಂ ಕಿ ನಕ್ಕಾಶಿ ಬಹುತ್ ಬಡಿಯಾ ಹೈ. ಇದರ ಭೀತರಿ ಅಂದರೆ ಒಳಗಿನ ದಿವಾರೋಂ ಕಿ ಗೋಡೆಗಳ ನಕ್ಕಾಶಿ ಅಂದರೆ ಒಂದು ಚಿತ್ರಕಾರಿ ಅಂತ, ಅಂದರೆ ಚಿತ್ರ. ಬಹುತ್ ಬಡಿಯಾ ಹೈ ನೋಡಲು ತುಂಬ ಬಡಿಯಾ ಅಂತಂದರೆ ಬಹಳ ಸುಂದರವಾಗಿದೆ. ಲಾಲ್ ಕಿಲೆ ಕೆ ಪಾಸಿ ಜಾಮಾ ಮಸ್ಜಿದ್ ಹೈ. ಈ ಕೆಂಪು ಕೋಟೆ ಹತ್ತಿರವೇ ಜಾಮಾ ಮಸ್ಜಿದ್ ಅಂತ, ಜಿಮಾ ಮಸೀದೆ ಅಂತ ಅಂತೀವಿ, ಅದಿದೆ. ಯಹ ಬಹುತ್ ಬಡಿ ಮಸ್ಜಿದ್ ಹೈ. ಇದು ಅತ್ಯಂತ ದೊಡ್ಡ ಮಸೀದಿಯಾಗಿದೆ. ಬಹುತ್ ಬಡಿ ಭಾಳ ದೊಡ್ಡದಾದ ಮಸೀದಿಯಾಗಿದೆ. ಯಹ ಮುಘಲ್ ಬಾದ್ಶಾಹೋಂ ಕಿ ಶಾನ್ ಶೌಕತ್ ಕಿ ಯಾದಗಾರ ಹೈ. ಇದು ಮೊಘಲ್ ಬಾದ್ಶಾಹಗಳ ಅಂದರೆ ಮೊಘಲ್ ದೊರೆಗಳ ಶಾನ್ ಶೌಕತ್ ಅವರ ಒಂದು ಆಡಂಬರದ ಒಂದು ಘನತೆಯ ಯಾದಗಾರ್ ಹೈ ಅಂದರೆ ಅವರ ಸ್ಮಾರಕವಾಗಿದೆ ಅಂತ. ಅಂದರೆ ಅವರ ಘನತೆ ದೌಲತ್ತುಗಳ ಒಂದು ಸ್ಮಾರಕವಾಗಿ ಈ ಜಾಮಾ ಮಸೀದ್ ನಮಗೆ ಕಾಣ್ತಾ ಇದೆ ಅಂತ. ಇನ್ನು ಕುತುಬ್ ಮಿನಾರ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ದಿಲ್ಲಿ ಸೆ ಥೋಡಿ ದೂರ್ ಪರ್ ಕುತುಬ್ ಮಿನಾರ್ ಹೈ. ಆಸ್ಮಾನ್ ಸೆ ಬಾತೆ ಕರ್ನೆ ವಾಲಿ ಯಹ ಮಿನಾರ್ ಬಹುತ್ ಸುಂದರ್ ಹೈ. ಇದು ನೋಡಿ ತುಂಬ ದೊಡ್ಡದಾಗಿದೆ. ಆಸ್ಮಾನ್ ಸೆ ಬಾತ್ ಕರ್ನೆ ವಾಲಿ ಅಂದರೆ ಇದನ್ನು ನೋಡಿದರೆ ಇದು ಆಕಾಶದ ಜೊತೆಗೆ ಮಾತಾಡ್ತಾ ಇದೆ ಏನೋ ಅನ್ನುವಷ್ಟು ಎತ್ತರವಾಗಿ ತುಂಬ ಸುಂದರವಾಗಿ ಈ ಮಿನಾರ್ ಇದೆ ಅಂತ. ಯಹ 238 ಫೂಟ್ ಉಂಚಿ ಹೈ. ಇದು 248 ಫೂಟು ಎತ್ತರವಾಗಿದೆ. ಇನ್ನು ಸಂಸತ್ ಭವನ ಹೇಗಿದೆ ನೋಡಿ. ನೈ ದಿಲ್ಲಿ ಕಿ ಶೋಭಾ ಅನೋಖಿ ಹೈ. ಅಂದರೆ ಈ ಹೊಸ ದಿಲ್ಲಿಯ ಶೋಭೆ ಅನೋಖಿ ಹೈ ಅಂದರೆ ತುಂಬ
ಅನೋಖಿ ಅಂದರೆ ಆಶ್ಚರ್ಯಕರವಾಗಿ ತುಂಬ ಸೊಗಸಾಗಿ ಇದೆ ಅಂತ, ಅದ್ಭುತವಾಗಿದೆ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಅನೋಖಿ ಅಂತಾರೆ. ಭಾರತ್ ಸರ್ಕಾರ ಕಾ ಸಚಿವಾಲಯ ಯಹೀ ಪರ್ ಹೈ. ಭಾರತ ಸರ್ಕಾರದ ಸಚಿವಾಲಯ ಇಲ್ಲಿಯೇ ಇದೆ. ಸಂಸತ್ ಭವನ್ ಬಡಾ ರಮಣೀಯ ಹೈ. ಸಂಸತ್ ಭವನ ತುಂಬ ರಮಣೀಯವಾಗಿದೆ. ಯಹ ಗೋಲಾಕಾರ ಸದನ ಸಂಸಾರ ಮೇ ನಿರಾಲಾ ಹೈ. ಈ ಗೋಲಾಕಾರದ ಸದನ, ಈ ವರ್ತುಲಾಕಾರದ ಗೋಲಾಕಾರದ ಸದನ ಸಂಸಾರ ಮೇ ಅಂದರೆ ಜಗತ್ತಿನಲ್ಲಿಯೇ ನಿರಾಲಾ ಹೈ, ವಿಶಿಷ್ಟವಾಗಿದೆ ಅಂತ. ನಿರಾಲ ಅಂದರೆ ಸುಂದರ ಅಂತ ಕೊಟ್ಟಿದ್ದಾರೆ ಅಲ್ಲಿ, ಆದರೆ ನಿರಾಲ ಅಂದರೆ ವಿಶಿಷ್ಟ ಅಂತ ಹೇಳ್ಬೋದು ನಾವು. ತುಂಬ ವಿಶಿಷ್ಟವಾಗಿದೆ. ಲೋಕಸಭಾ ರಾಜ್ಯಸಭಾ ಕೆ ಅಧಿವೇಶನ್ ಇಸಿ ಸದನ್ ಮೇ ಹೋತೆ ಹೈ. ಲೋಕಸಭಾ ಮತ್ತು ರಾಜ್ಯಸಭೆಯ ಅಧಿವೇಶನಗಳು ಈ ಮನೆಯಲ್ಲಿ, ಈ ಸದನದಲ್ಲಿ ನಡೆಯುತ್ತವೆ. ಇನ್ನು ರಾಷ್ಟ್ರಪತಿ ಭವನ ಹೇಗಿದೆ ನೋಡಿ. ರಾಷ್ಟ್ರಪತಿ ಭವನ, ರಾಷ್ಟ್ರಪತಿ ಭವನ್ ಭಾರತ್ ಕೆ ರಾಷ್ಟ್ರಪತಿ ಕಾ ನಿವಾಸ ಸ್ಥಾನ ಹೈ. ರಾಷ್ಟ್ರಪತಿ ಭವನ ಭಾರತದ ರಾಷ್ಟ್ರಪತಿಗಳ ನಿವಾಸ ಸ್ಥಾನ, ಅಂದರೆ ಅವರ ಮನೆ ಇದು, ನಿವಾಸ ಸ್ಥಾನ ಹೈ. राष्ट्रपति देश विदेशों के अपने अतिथियों का आदर सत्कार यहीं पर करते हैं. ರಾಷ್ಟ್ರಪತಿಗಳು ದೇಶ ವಿದೇಶಗಳಿಂದ ಬಂದಂತಹ ಅತಿಥಿಗಳ ಸತ್ಕಾರವನ್ನು ಇಲ್ಲಿಯೇ ಮಾಡ್ತಾರೆ. ರಾಷ್ಟ್ರಪತಿ ಕಾ ಕಾರ್ಯಾಲಯ ಭೀ ಇಸಿ ಭವನ್ ಮೇ ಹೈ. ಅಂದರೆ ಆ ರಾಷ್ಟ್ರಪತಿಗಳ ಒಂದು ಕಾರ್ಯಾಲಯ, ಆಫೀಸ್ ಕೂಡ ಇದೇ ಭವನದಲ್ಲಿ, ಅಂದರೆ ಇದೇ ಕಟ್ಟಡದಲ್ಲಿ ಇದೆ. ಇಸ್ ಭವನ್ ಕೆ ಏಕ್ ಔರ್ ಭಾಗ ಮೇ ವಸ್ತು ಸಂಗ್ರಹಾಲಯ ಭೀ ಹೈ. ಈ ಭವನದ, ಈ ಕಟ್ಟಡದ ಒಂದು ಭಾಗದಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಇದೆ. ಉಸ್ಮೆ ಕೈ ಅಮೂಲ್ಯ ಪ್ರಾಚೀನ ವಸ್ತುओं का ಸಂಗ್ರಹ ಹೈ. ಇದರಲ್ಲಿ ಕೈ ಅಮೂಲ್ಯ, ಅನೇಕ ಅಮೂಲ್ಯವಾದ ಪ್ರಾಚೀನ ಅಂದರೆ ಪುರಾತನ ವಸ್ತುओं का ಸಂಗ್ರಹ ಹೈ. ಪುರಾತನ ವಸ್ತುಗಳ ಸಂಗ್ರಹ ಈ ಸಂಗ್ರಹಾಲಯದಲ್ಲಿ ಇದೆ. ಅತ್ಯಂತ ಅಮೂಲ್ಯವಾದ ಪುರಾತನ ವಸ್ತುಗಳ ಸಂಗ್ರಹ ಇಲ್ಲಿದೆ. दिल्ली में इसके अलावा राजघाट, शांतिवन, जंतर मंतर, कनॉट प्लेस, बिरला भवन, लक्ष्मी नारायण का मंदिर आदि अनेक दर्शनीय स्थान है. ಅಂದರೆ ದಿಲ್ಲಿಯಲ್ಲಿ ಕೇವಲ ಇವೇ ಅಷ್ಟೇ ನೋಡೋ ಸ್ಥಳಗಳ ಇಲ್ಲ, ಇನ್ನೂ ದಿಲ್ಲಿಯಲ್ಲಿ ಅನೇಕ ನೋಡುವಂತಹ ಸ್ಥಳಗಳಿವೆ. ದಿಲ್ಲಿ ಮೇ ಇಸ್ಕೆ ಅಲಾವ ಅಂದರೆ ಇದರ ಹೊರತಾಗಿ ರಾಜ್ಘಾಟ್, ಶಾಂತಿವನ, ಜಂತರ್ ಮಂತರ್, ಕನಾಟ್ ಪ್ಲೇಸ್, ಬಿರ್ಲಾ ಭವನ, ಲಕ್ಷ್ಮೀನಾರಾಯಣ ಗುಡಿ, ಹೀಗೆ ಅನೇಕ ದರ್ಶನೀಯ ಅಂದರೆ ನೋಡುವಂಥ ದರ್ಶನಕ್ಕೆ ಯೋಗ್ಯವಾದಂಥ ಸ್ಥಾನಗಳು ಇವೆ ಅಂತ, ಜಾಗಗಳು ಇವೆ.